ಇದು ಒಂದು ಭಾಗ ಬರ್ತಾರೆ. ಇಲ್ಲಿ ಅವ್ರು ಹೇಳ್ತಾರೆ ನಮ್ಮ ಮುಖ್ಯಮಂತ್ರಿಗಳು, ಕುಮಾರಸ್ವಾಮಿಗೆ ಯಾವ ನೈತಿಕತೆ ಇದೆ ನಮ್ಮ ಸರ್ಕಾರದ ಬಗ್ಗೆ ಮಾತಾಡೋಕ್ಕೆ? ರೈತನ ಮಗ ಅಂತಾರೆ. ರೈತರಿಗೆ ಕೊಟ್ಟಿರೋ ಕೊಡುಗೆ ಏನು? ರೈತರಿಗೆ ಎಚ್ಚರಿಕೆ ಕೊಡುಗೆ ಏನು? ರಾಜ್ಯಕ್ಕೆ ಅನ್ಯಾಯವಾದರೂ ಧ್ವನಿ ಎತ್ತಿಲ್ಲ. ಇದು ಪ್ರಮುಖವಾಗಿ ಹೇಳಿರ್ತಕ್ಕಂಥದ್ದು. ಇನ್ನೊಂದು, ನಾನು ಸಿದ್ದರಾಮಯ್ಯರಿಗೆ ಕೇಳ್ತೀನಿ, ನೀವೇನಪ್ಪ ಕೊಟ್ಟಿದ್ದೀರಿ ರೈತರಿಗೆ ಕೊಡುಗೆ? ಮಂಡ್ಯದ ಬಗ್ಗೆ ಹೇಳಿದ್ದಾರೆ. ಮಂಡ್ಯ ಕುಮಾರಸ್ವಾಮಿ ಕೊಟ್ಟಿರೋ ಕೊಡುಗೆ ಏನು ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯರಿಗೆ ಕೇಳ್ತೀನಿ, 13ರಿಂದ 18ರವರೆಗೆ ಇದ್ದಾರಲ್ಲ ಮುಖ್ಯಮಂತ್ರಿಗಳು 5 ವರ್ಷ, ಆ 5 ವರ್ಷದಲ್ಲಿ ಮಂಡ್ಯಗೇನು ಕೊಟ್ರಿ ಸಿದ್ದರಾಮಯ್ಯನವರೇ? ದೇಶ ಕಂಡರಿದೇ ಇದ್ದಂಥ ಆತ್ಮಹತ್ಯೆಗಳ ಪ್ರಕರಣಗಳೇನು ಪ್ರಾರಂಭ ಆಗಿತ್ತು, ಮಂಡ್ಯ ಜಿಲ್ಲೆಗೆ ನಿಮ್ಮ 5 ವರ್ಷದ ಆಡಳಿತದಲ್ಲಿ ಕೊಟ್ಟಿದ್ದು 200 ರೈತರ ಆತ್ಮಹತ್ಯೆಯ ಬಳುವಳಿ ನೀವು ಕೊಟ್ಟಿರೋದು. ನಾನು ಬೇರೆ ಎಲ್ಲ ಹೇಳಕ್ಕೆ ಹೋಗಲ್ಲ, ಒಂದು ಪಾಯಿಂಟ್ ಹೇಳ್ತೀನಿ ಅಷ್ಟೇ. ಸಂಪೂರ್ಣ ಬಹುಮತದ ಸರ್ಕಾರವೂ ಅಲ್ಲ ನಂದು, ನಿಮ್ಮ ಸಹಕಾರವೂ ಇಲ್ಲ ನನಗೆ. ಮಂಡ್ಯ ಜಿಲ್ಲೆ ಒಂದಕ್ಕೆ 900 ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ದೀನಲ್ಲ, ಅದಕ್ಕಿಂತಲೂ ರೈತರಿಗೆ ಇನ್ನೇನು ಉಡುಗೊರೆ ಕೊಡಬೇಕು ನಾನು? ದೆನ್ ಮೇಕೆದಾಡು ಬಗ್ಗೆ ಹೇಳ್ತಾರೆ. ಪಾಪ ಮೊನ್ನೆ ಅದೆಂಥದ್ದು ನಮ್ಮ ಹಿಂದಿನ ಹಳೆ ನನ್ನ ಸ್ನೇಹಿತರೇ ಇರಬೇಕು ಅವರು, ನಿಮ್ಮ ಸ್ನೇಹಿತರು ಇರಬೇಕು ಅವರು. ಅಮಿತ್ ಪಾಳ್ಯ ಅಲ್ಲ ಬರ್ತದೆ, ಅಮೀನ್ ಮಟ್ಟ ಅಲ್ಲ, ಅಮಿತ್ ಪಾಳ್ಯ ಮಾಡಿರೋದು ಅದು. ಅದೆಂಥದ್ದು ಇದು ಬರೆದವ್ರೆ ಪುಸ್ತಕದ ಬಗ್ಗೆ, ಅವ್ರದ್ದೇ ಫೋಟೋ ಹಾಕಿ ಬರೆದವ್ರೆ, ನೋಡಿದೆ ಬರೆದವ್ರಲ್ಲ, ನೀರಿನ ಹೆಜ್ಜೆ. ನಾನು ಅದು ಏನಪ್ಪ ಪಾಪ ಎಲ್ಲರ ಮನೆಗೂ ಕಳಿಸೋರು ಅವರೇ. ನೀರಿನ ಹೆಜ್ಜೆ ಏನಿದೆ ಅದರಲ್ಲಿ, ಆ ಬುಕ್ಕಲ್ಲಿ? ಕಾವೇರಿ ಬಗ್ಗೆ ಕೃಷ್ಣ ಬಗ್ಗೆನೂ ಬರೆದವ್ರೆ. ಪಾಪ ಹೇಳ್ತಾರೆ, 2 ಬಾರಿ ನಾನು ನೀರಾವರಿ ಸಚಿವನಾಗಕ್ಕೆ ಕಾರಣ ನಾನು ಹುಟ್ಟಿದ್ದಕ್ಕೆ ಏನಾದರೂ ಮಾಡಿ ರಾಜ್ಯದ ನೀರಾವರಿ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತ ಹೇಳಿ, ಒಂದು ಕ್ರಾಂತಿ ಮಾಡಬೇಕು ಅಂತೇಳಿ ನೀರಾವರಿ ಮಂತ್ರಿ ಆದೆ ಅಂತ ಅದ್ರಲ್ಲಿ ಬುಕ್ಕಲ್ಲಿ ಹೇಳ್ಕೊತಾರೆ. ಆ ಬುಕ್ ಓದಿದ್ರೆ ನೀರು ಹೆಂಗೆ ಉಳಿಸ್ತೀನಿ ಅಂತಕ್ಕಂಥದ್ದಕ್ಕೆ ಏನೂ ವಿಷಯವೇ ಇಲ್ಲ. ಯಾವ ಪೇಜಲ್ಲಿ ನೋಡಿದ್ರು ಯಾವುದೋ ಹಳೆ ಕಥೆಗಳು ಏನೋ ಯಾವುದೋ ಬೇರೆ ಬುಕ್ಕಲ್ಲಿ ಬರ್ದಿರೋದನ್ನ ಇದಕ್ಕೆ ತೆಗೆದು ಹಂಗೇನೆ ಕಾಪಿ ಪೇಸ್ಟು. ನಾನು ಭಾಳ ಕಷ್ಟಪಟ್ಟು ಪರವಾಗಿಲ್ಲಪ್ಪ, ಇಂಥ ಒಂದು ಬ್ಯುಸಿ ಇದ್ರಲ್ಲೂ ಇಷ್ಟೆಲ್ಲ ಬರೀತಕ್ಕಂಥದ್ದಕ್ಕೆ ಅವರಿಗೆ ನೀರಾವರಿ ಬಗ್ಗೆ ಇರ್ತಕ್ಕಂಥ ಕಮಿಟ್ಮೆಂಟ್ ಇದೆಯಲ್ಲ ಅಂತ ನನಗೂ ಸ್ವಲ್ಪ ಆಶ್ಚರ್ಯ ಆಗಿತ್ತು. ಮೇಕೆದಾಟು ಜನತೆ ಮುಂದೆ ಹೇಳಿದ್ರು ಇವರು, ನಮ್ಮ ನೀರು ನಮ್ಮ ಹಕ್ಕು. ಇಲ್ಲಿ ಪ್ರಶ್ನೆ, ಸುಪ್ರೀಂ ಕೋರ್ಟಲ್ಲಿ ಹೌದು ಮೊನ್ನೆ ತೀರ್ಪು ಕೊಟ್ಟಿರೋದು ಕರ್ನಾಟಕಕ್ಕೆ ಸಂದಂಥ ಜಯ ಅಂತಾರೆ. ಸುಪ್ರೀಂ ಕೋರ್ಟ್ ಹೇಳಿರೋದೇನು? ಮೇಕೆದಾಟು ವಿಷಯದಲ್ಲಿ ನೀವೇನು ಬಂದಿದ್ದೀರಿ, ನಾವು ಟೆಕ್ನಿಕಲಿ ಇದ್ರ ಬಗ್ಗೆ ತೀರ್ಮಾನ ತಗೊಳ್ತಕ್ಕಂಥದ್ದಕ್ಕೆ ವಿ ಆರ್ ನಾಟ್ ಆ್ಯಕ್ಚುಲಿ ಟೆಕ್ನಿಕಲ್ ಪರ್ಸನ್ಸ್, ನೀವು CWS ಮುಂದೆ ಹೋಗಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಅಲ್ಲಿ ಹೋಗಿ ಈಗ ಇವರು ಸರ್ಕಾರದಿಂದ ಇವರು ಅಧಿಕಾರಿಗಳು ಇವರು ಅಹವಾಲು ಕೊಡಬೇಕಾದ್ರೆ ಇವರು ತಮಿಳ್ನಾಡರು ಸುಮ್ಮನೆ ಕೂತಿರ್ತಾರೆ, ಅವರು ಕೊಡ್ತಾರೆ. ತಮಿಳ್ನಾಡರು ಇವ್ರ ಪಾರ್ಟ್ನರೇ ತಾನೆ, ಕೂತ್ಕೊಂಡು ಮಾತಾಡಬೇಕಲ್ಲ ಹೋಗಿ. ಇಲ್ಲಪ್ಪ ನಿಮಗೂ ನೀರು ಕೊಡ್ತೀವಿ, ನಾವು ನೀರು ತಗೋತೀವಿ, ಒಪ್ಪುಗಳೇ ಅಂತೇಳಿ. ನಾನು ಅಲ್ಲಿರ್ತಕ್ಕಂಥ ಟೆಕ್ನಿಕಲ್ ಪ್ರಾಬ್ಲಮ್ಮು, ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಈಗ
ಅಷ್ಟು ಸುಲಭ ಇಲ್ಲ. ಅಲ್ಲಿ 12,000 ಎಕರೆ ಅರಣ್ಯ ಪ್ರದೇಶ, ಅದು ಎಷ್ಟು ಸಾವಿರ ಲಕ್ಷ ಪ್ರಾಣಿಗಳಿದಾವೋ ಗೊತ್ತಿಲ್ಲ. ಅವರೇ ಪಾಪ ಬುಕ್ಕಲ್ಲಿ ಬರೆದವ್ರೆ. ಅದೇನು ಮೇಕೆದಾಟು ಅಂತ ಹೆಸರು ಯಾಕೆ ಬಂದಿದೆ? ಒಂದು ಹುಲಿ ಓಡಿಸ್ಕೊಂಬಂದ್ಬಿಡ್ತಂತೆ ಹಾಡನ್ನ. ಆ ಹುಲಿ ಓಡಿಸ್ಕೊಂಬಂದಾಗ ಆ ಹಾಡು ದಾಟ್ಬಿಡ್ತಂತೆ ಈಗರಿ ಆ ಕಡೆಗೆ. ಪಾಪ ಹುಲಿ ದಾಟಕ್ಕಾಗಲಿಲ್ವಂತ ಆ ಕಡೆಗೆ, ಅದಕ್ಕೆ ಮೇಕೆದಾಟು ಅಂತ ಹೆಸರು ಬಂದಿದೆ ಅಂತ ಬರೆದವ್ರೆ. ಇಲ್ಲಿ ನಾನೇನು ಮಾಡೋಕ್ಕಾಗತ್ತೆ? ಮೇಕೆದಾಟು ಜನರಿಗೆ ಕೇಂದ್ರ ಸರ್ಕಾರ ಅನುಮತಿ ನೀಡದೆ ಮಂಡ್ಯ ಜನರಿಗೆ ಅನ್ಯಾಯ ಮಾಡ್ತಿದೆಯಂತೆ. ಧ್ವನಿ ಎತ್ತಿಲ್ಲ ಇದ್ರ ಬಗ್ಗೆ ಅಂತ. ಕೇಂದ್ರ ಸರ್ಕಾರದ ಅಧೀನದಲ್ಲಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಇದೆ, ರಾಜ್ಯದ ಪ್ರಮುಖ ಯೋಜನೆಗೆ ಅನುಮತಿ ಕೊಟ್ಟಿಲ್ಲ ಇವರು ಅಂತ ಹೇಳ್ತಾರೆ. ಕೇಂದ್ರ ಸರ್ಕಾರದ ಅಡಿಯಲ್ಲಿ ಇರ್ತಕ್ಕಂಥ ಈ ಪ್ರಾಧಿಕಾರಗಳು ಬರೀ ಕೇಂದ್ರ ಸರ್ಕಾರದ ಪವರ್ ಇಲ್ಲ. ಅಲ್ಲಿ ಪ್ರಜಾಪ್ರಭುತ್ವದ ಈ ಒಂದು ಒಕ್ಕೂಟದ ವ್ಯವಸ್ಥೆಯಲ್ಲಿ ಎಲ್ಲ ರಾಜ್ಯಕ್ಕೂ ಸಂಪಾದನೆ ಕೊಟ್ಕೊಂಡಿದ್ದಾರೆ. ಇವ್ರು ಹೇಳ್ತಾರಲ್ಲ ಮಹದೇವಪ್ಪನವರ ಸಂವಿಧಾನ, ಅದರ ಪ್ರಕಾರ ಎಲ್ಲ ರಾಜ್ಯಕ್ಕೂ ಈಕ್ವಲ್ ರೈಟ್ಸ್ ಕೊಟ್ಟುಬಿಟ್ಟವ್ರೆ. ಅವರು ವಾದ ಮಾಡ್ತಾರಲ್ಲಿ. ನಾವಿಲ್ಲಿ ಹೇಳಿದ ತಕ್ಷಣ ಕೇಂದ್ರ ಸರ್ಕಾರದ ಮುಂದೆ ಬಂದು ಇಷ್ಟು ಸಣ್ಣ ಕನಿಷ್ಠ ಇದು ಇಲ್ವಾ ಇವರಿಗೆ ಜ್ಞಾನ?